ಒಂದು ಮಾತನ್ನ ಹೇಳ್ತಾರೆ ನಮ್ಮ ಮುಖಂಡರುಗಳಿಗೆ. ಭಾರತೀಯ ಜನತಾ ಪಾರ್ಟಿ ಹಣಕ್ಕೆ ಹೋರಾಟ ಮಾಡೋರಲ್ಲ. RSS ಬ್ಯಾಕ್ಗ್ರೌಂಡ್ ಅಲ್ಲಿ ಬೆಳೆದಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಹಣಕ್ಕೆ ಕೆಲಸ ಮಾಡೋರಲ್ಲ. ಅವರು ದೇಶಕ್ಕೋಸ್ಕರ ಕೆಲಸ ಮಾಡ್ತಾರೆ, ಅಧಿಕಾರಕ್ಕೋಸ್ಕರ ಅಲ್ಲ. RSS ಹಿಂಭಾಗದಿಂದ ಬಂದಿರುವ ಆ ಬೆಳವಣಿಗೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತರು ಈ ದೇಶದ ರಕ್ಷಣೆಗೋಸ್ಕರವಾಗಿ ಹೋರಾಟ ಮಾಡ್ತಾರೆ. ಆದರೆ ಈ ಜಿಲ್ಲೆಯಲ್ಲಿ ಕೆಲವು ಮುಖಂಡರುಗಳು ಇವತ್ತು ಈ ಸಭೆ ಯಾವ ವಿಜಯೇಂದ್ರ ಬಂದಾಗ ಮೆಸೇಜ್ ಕೊಡಬೇಕಾಗಿತ್ತು, ಆ ಮೆಸೇಜ್ ಕೊಡಲಿಲ್ಲ. ಇದು ದುರ್ದೈವ. ಯಡಿಯೂರಪ್ಪನಿಗೆ ಗೊತ್ತಾಗಿದೆ, ಸದಾನಂದಗೌಡರಿಗೆ ಗೊತ್ತಾಗಿದೆ, ಮೋದಿಗೆ ಈ ಮೆಸೇಜ್ ಹೋಗಿದೆ, ಶಾ ಅವರಿಗೆ ಈ ಮೆಸೇಜ್ ಹೋಗಿದೆ. ಅರ್ಥ ಮಾಡಿಕೊಳ್ಬೇಕು. RSS ಹಿಂದಿನಿಂದ ಬಂದಂತ ಯಾವ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿದ್ದಾರೋ ಅವರು ಇವತ್ತು ಈ ಜಿಲ್ಲೆಯಲ್ಲಿ ನಡೆಯುವ ಆಟಕ್ಕೆ ಮೋದಿಯವರು, ಶಾ ಅವರು, ಇವತ್ತು ವಿಜಯೇಂದ್ರ ಅವರು, ಯಡಿಯೂರಪ್ಪನವರು ಇದಕ್ಕೆ ಉತ್ತರ ಕೊಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಈ ರಾಜ್ಯದಲ್ಲಿ ಜನತಾ ಪಾರ್ಟಿಗೆ 3 ಸೀಟು. ಕುಮಾರಸ್ವಾಮಿ, ಪ್ರಜ್ವಲ್ ರೇವಣ್ಣ ಅಲ್ಲಿ ಕೋಲಾರದಲ್ಲಿ ಯಾವ ವ್ಯಕ್ತಿ ಈ 3 ಸ್ಥಾನವನ್ನು ತೆಗೆದರೆ JDS ಮುಗಿಸ್ತವೆ. ಈ ವಾದವನ್ನ ಶ್ರೀಮಾನ್ DK ಶಿವಕುಮಾರ್ ಮೊನ್ನೆ ಹಾಸನದಲ್ಲಿ ಹೇಳಿದ್ದಾರೆ. ಎಲ್ಲಿದೆ JDS? ಎಲ್ಲಿದೆ JDS ಅನ್ನೋದನ್ನ ಈ 3 ಸೀಟ್ ತೋರಿಸೋದಿಲ್ಲ. ಇಡೀ ಹಿಂದೂಸ್ತಾನದಲ್ಲಿ ಇವತ್ತು JDS ಎಲ್ಲಿದೆ ಅನ್ನೋದು ಈ ಪಕ್ಷದ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದಂತ ದೇವೇಗೌಡರು ಗೊತ್ತಿದೆ. ಇವತ್ತು JDS ಒಡೆದಿರಬಹುದು, ಸಮಾಜವಾದಿ ಪಾರ್ಟಿ ಆಗಿರ್ಬೋದು, RJD ಆಗಿರ್ಬೋದು, ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇವತ್ತು ನಾನು ಈ 3 ಸ್ಥಾನಗಳಿಗೆ ನಾವು ಬೆಂಬಲ ಕೊಟ್ಟು ಇವತ್ತು ಏನು ನರೇಂದ್ರ ಮೋದಿ ಅವ್ರನ್ನ ಈ ರಾಷ್ಟ್ರದಲ್ಲಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಏನು ಈ 99ನೇ ವಯಸ್ಸಿನಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೇನೆ. ವ್ಯಕ್ತಿಗತ ನನಗೇನು ಬೇಕಾದಿಲ್ಲ. ನನಗೆ 91 ಆಯ್ತು. 62 ವರ್ಷ ಈ ದೇಶದ ರಾಜಕಾರಣ ಮಾಡಿದ್ದೇನೆ. ಈ ದೇಶದ ರಾಜಕಾರಣ ಏನು ಅಂತ ಮಾಡಿ ಇವತ್ತು ಕುಮಾರಸ್ವಾಮಿ ಅವರು ಮೊನ್ನೆ ಹಾರ್ಟ್ ಆಪರೇಷನ್ ಮಾಡಿ ಚುನಾವಣೆಗೆ ಬಂದ ಮೇಲೆ ಚುನಾವಣೆಗೆ ಮೋದಿ ಅವರೇ ಹೇಗೆ ಮಾಡಿದ್ದಾರೆ, ಎಷ್ಟು ಲಘುವಾದ ಮಾತನಾಡುತ್ತಾರೆ. ದಯಮಾಡಿ ಸ್ವಲ್ಪ ಟೈಮ್ ಕೊಟ್ಟರೆ ಬಿಸ್ತಲಿದ್ರೆ ನಾನು ನಿನ್ನೆ ಶ್ರೀಮಾನ್ ಮಲ್ಲಿಕಾರ್ಜುನ ಅವರು ಹೇಳ್ತಾರೆ 25 ಗ್ಯಾರಂಟಿ ಅಲ್ಲ, 28 ಗ್ಯಾರಂಟಿಗಳನ್ನ ನಾವು ಕೊಡ್ತೇವೆ ಅಂತ ಹೇಳಿದ್ದಾರೆ. ಯಾರು? ಶ್ರೀಮಾನ್ ಮಲ್ಲಿಕಾರ್ಜುನ 28 ಗ್ಯಾರಂಟಿಗಳು, 8,000 ಕೋಟಿ ಮನೆ ಖರ್ಗೆ ಅವರೇ
ನೀವಿರೋದು 3 ರಾಜ್ಯದಲ್ಲಿ. ಹಿಮಾಚಲ ಪ್ರದೇಶದಲ್ಲಿ 4 MPs, ತೆಲಂಗಾಣದಲ್ಲಿ 12 MPs, ಇಲ್ಲಿ 28. ಇವರು 8,000 ಕೋಟಿ ಮನೆಗಳನ್ನು ಕೊಡ್ತಾರೆ. ಯಾವ ಸರ್ವೆ ಮಾಡಿಸಿದ್ರೆ ನೀವು 8,000 ಕೋಟಿ ಮನೆಗಳನ್ನ ಈ ಒಂದು ತಿಂಗಳಲ್ಲಿ ಈ ಹಿಂದೂಸ್ತಾನದಲ್ಲಿ 150 ಕೋಟಿ ಜನಸಂಖ್ಯೆ ಇದೆ. ಎಷ್ಟು ಜನಕ್ಕೆ ಮನೆ ಇಲ್ಲ, ಎಷ್ಟು ಜನ ಇವತ್ತು ಸೈಟ್ಗಳಿಲ್ಲ, ಎಷ್ಟು ಜನ ಆ ನೋವನ್ನು ಊಟ ಮಾಡ್ತಾ ಇದ್ದಾರೆ. ಖರ್ಗೆ ಅವರಿಗೆ ನಿಮಗೆ ಈಗ ಜ್ಞಾನ ಆಯ್ತಾ? ಈಗ ನಿನ್ನೆ ಹೇಳಿದ್ರೆ ನೀವು 8,000 ಕೋಟಿ ಮನೆ, 28 ಗ್ಯಾರಂಟಿಗಳು. ಅಬ್ಬಾ, ಇವರ ಅಧಿಕಾರಕ್ಕೆ ಬರೋದು ಸಾಧ್ಯ ಇದೆಯಾ? ಯಾರನ್ನ ನೀವು ದಡ್ಡರನ್ನ ಮಾಡೋ ಸಿದ್ಧ ಇದ್ದೀರಿ? ನೀವು ಜನಗಳು ದೊಡ್ಡರು ಅಂತ ತಿಳ್ಕೊಂಡಿದ್ದೀರಾ? ನೀವು 3 ರಾಜ್ಯದಲ್ಲಿ ಒಂದು ಪತ್ರಿಕೆಯಲ್ಲಿ ಬರೀತಾರೆ, ನಾನು ಯಾವುದೇ ಲಘುವಾಗಿ ಮಾತನಾಡೋದಿಲ್ಲ. ಸಾಲದ ಬರಪೂರ, ಸಾಲದ ಬರಪೂರ, ಬೆನ್ನೆಲುಬಿಗೆ ರೈತರಿಗೆ ತೆರಿಗೆಯ ಭಾರ